ನಮಸ್ಕಾರ ಸ್ನೇಹಿತರೆ, ನಾನು ಇವತ್ತು ಈ ಒಂದು ವಿಡಿಯೋದಲ್ಲಿ PM ಸೂರ್ಯ ಘರ್ ಮುಫ್ತ್ ಬಿಜಿಲಿ ಯೋಜನೆ ಬಗ್ಗೆ ಹೇಳ್ಕೊಡ್ಲಿಕ್ಕೆ ಬಂದಿದ್ದೀನಿ. ಇದನ್ನು ಕೇಂದ್ರ ಸರ್ಕಾರ ಲಾಂಚ್ ಮಾಡಿದೆ. ಏನಪ್ಪ ಈ ಒಂದು ಯೋಜನೆ ಮತ್ತು ಇದರ ಬೆನಿಫಿಟ್ಸ್ ಏನು ಮತ್ತು ಈ ಒಂದು ಯೋಜನೆನ ಹೇಗೆ ಅಪ್ಲೈ ಮಾಡಬೇಕು ಅನ್ನೋ ಎಲ್ಲ ಮಾಹಿತಿನೇ ನಾನು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಮೊದಲನೇಗೆ ಈ ಯೋಜನೆ ಲಾಂಚ್ ಮಾಡಿದ್ದು 30/7/2022ರಲ್ಲಿ ಶ್ರೀ ನರೇಂದ್ರ ಮೋದಿಯವರು ಲಾಂಚ್ ಮಾಡಿದರು. ಅದಕ್ಕೆ ರೂಫ್ ಟಾಪ್ ಸೋಲಾರ್ ಅಂತೇಳಿ ಹೆಸರಿಟ್ಟಿದ್ರು. ಬಟ್ ಅದು ಅಷ್ಟು ಮಟ್ಟದಲ್ಲಿ ಯಶಸ್ವಿಯಾಗಿರಲಿಲ್ಲ. ಇದೀಗ ಇದಕ್ಕೆ ಹೊಸ ಹೆಸರು ಇಟ್ಟು ಈ ಒಂದು PM ಸೂರ್ಯ ಘರ್ ಮುಫ್ತ್ ಬಿಜಿಲಿ ಯೋಜನೆ ಅಂತೇಳಿ ಮರುನಾಮಕರಣ ಮಾಡಿದ್ದಾರೆ. ಈ ಒಂದು ಯೋಜನೆ ತುಂಬಾ ಸುದ್ದಿ ಮಾಡ್ತಾಯಿದೆ. ನಮ್ಮ ಭಾರತದಲ್ಲಿ ಈ ಒಂದು ಯೋಜನೆ ಕೇಂದ್ರ ಸರ್ಕಾರ ಮಾಡಿರುವುದು ನಿಜಕ್ಕೂ ಒಂದು ಒಳ್ಳೆಯ ಯೋಜನೆ. ಯಾಕೆಂದರೆ ಎಲ್ಲಿ ನೋಡಿದರೂ ನಾವು ವಿದ್ಯುತ್ನ ಈ ಒಂದು ಬಳಕೆ ಜಾಸ್ತಿ ಮಾಡ್ತಾ ಇರ್ತೀವಿ. ಬೆಳಿಗ್ಗೆ ಎದ್ದಿದ್ದೀವಿ ಅಂದರೆ ಸಂಜೆ ಮಲಗೋವರೆಗೂ ನಾವು ತುಂಬಾ ವಿದ್ಯುತ್ನ ಯೂಸ್ ಮಾಡ್ತಾ ಇರ್ತೀವಿ. ಆ್ಯಂಡ್ ಇದಕ್ಕೆ ನಾರ್ಮಲಾಗಿ ಆದರೆ ತುಂಬಾ ಚಾರ್ಜಸ್ ಕೂಡ ಬರುತ್ತೆ. ಬಟ್ ನಿಮಗೆ ಗೌರ್ನಮೆಂಟು 300 ಯೂನಿಟ್ವರೆಗೂ ಫ್ರೀ ವಿದ್ಯುತ್ನ ಕೊಡ್ತಾಯಿದೆ. ಈ ಒಂದು ಯೋಜನೆ ಅಡಿಯಲ್ಲಿ ನೀವು 300 ಯೂನಿಟ್ವರೆಗೂ ಫ್ರೀಯಾಗಿ ಒಂದು ಕರೆಂಟ್ನ ನೀವು ಬಳಕೆ ಮಾಡ್ಬೋದು. ಅಷ್ಟೇ ಅಲ್ಲದೆ ನೀವು ಸ್ವತಃ ಸರ್ಕಾರಕ್ಕೆ ನೀವು ವಿದ್ಯುತ್ನ ಮಾರಾಟ ಮಾಡ್ಬೋದು. ಇದು ಹೇಗೆ ಅಂತ ಹೇಳ್ತೀರಾ? ನೀವು ನಿಮ್ಮ ಮನೆಯಲ್ಲಿ ನೀವು ಎಷ್ಟು ಯೂನಿಟ್ವರೆಗೂ ಯೂಸ್ ಮಾಡ್ತೀರಾ? ರೆಗ್ಯುಲರಾಗಿ ಅಂತಂದರೆ ಒಂದು 100ಇಂದ 200, ಅಮ್ಮಮ್ಮ ಅಂದರೆ 300 ಯೂನಿಟ್ವರೆಗೂ ನೀವು ಈ ಒಂದು ಕರೆಂಟ್ನ ನೀವು ಬಳಕೆ ಮಾಡ್ತೀರಾ. ಬಟ್ ಆದರೆ ಗೌರ್ನಮೆಂಟ್ ಅವರು ನಿಮಗೆ 300 ಯೂನಿಟ್ನ ಫ್ರೀಯಾಗೇ ಕೊಡ್ತಾಯಿದ್ದಾರೆ. ಆದರೆ ನಿಮಗೆ ಇವರು ಸಬ್ಸಿಡಿ ಕೊಡ್ತಿರೋದು 100 ಕಿಲೋವ್ಯಾಟ್ವರೆಗೂ ನಿಮಗೆ ಸಬ್ಸಿಡಿ ಅಮೌಂಟನ್ನ ಕೊಡ್ತಾರೆ. ಸೊ ಇದರಿಂದ ಏನಾಗುತ್ತೆ ಅಂದರೆ ನಿಮ್ಮ ಮನೆಯಲ್ಲಿ ಒಂದು ಒಳ್ಳೆ ಬಿಸಿಲು ಬರೋವಂಥ ಜಾಗದಲ್ಲಿದ್ದು ಆ್ಯಂಡ್ ಪ್ಲೇಸ್ ಕೂಡ ಇತ್ತು ಅಂದರೆ ನೀವು 3 ಕಿಲೋವ್ಯಾಟ್ವರೆಗೂ ನೀವು ಈ ಒಂದು ವಿದ್ಯುತ್ನ ನೀವು ತಯಾರಿ ಮಾಡ್ಬೋದು. ಸೊ ಈ ಒಂದು ತಯಾರಿ ಮಾಡಿದ ವಿದ್ಯುತ್ನ ನೀವು ನಿಮ್ಮ KEB ಅವ್ರಿಗೆ ಮಾರಾಟ ಮಾಡ್ಬೋದು. ಒಂದು ಸೋಲಾರ್ ಯೂನಿಟ್ ಇರುತ್ತಲ್ಲ, ಆ ಸೋಲಾರ್ ಯೂನಿಟ್ಗಳಿಂದ ಏನಾಗುತ್ತೆ ಅಂದರೆ ಆ KEB ಅವರು ನಿಮಗೆ ಕನೆಕ್ಷನ್ ಕೊಡೋಕ್ಕೆ ಬಂದಿರೋ ಟೈಮಲ್ಲಿ ನಿಮ್ಮ ಒಂದು ಏರಿಯಾನ ಕ್ಯಾಲ್ಕುಲೇಟ್ ಮಾಡಿ ಈ ಏರಿಯಾದಲ್ಲಿ ಎಷ್ಟು ಪವರ್ನ ಉತ್ಪಾದನೆ ಮಾಡೋಕ್ಕಾಗುತ್ತೆ ಅದೆಲ್ಲ ವೆರಿಫೈ ಮಾಡಿ ಆ್ಯಂಡ್ ಚೆಕ್ ಮಾಡಿ ಕೂಡ ನಿಮಗೆ ಆ ಒಂದು ಸೋಲಾರ್ ಯೂನಿಟ್ಗಳನ್ನ ಅಳವಡಿಸ್ತಾರೆ. ಸೊ ಯೂಶ್ವಲಿ ಈಗಂತೂ ಬೇಸಿಗೆ ಕಾಲದಲ್ಲಿ ಒಳ್ಳೆಯೇ ಈ ಯೋಜನೆ ಚೆನ್ನಾಗಿ ಜನಗಳಿಗೆ ಯೂಸ್ ಆಗ್ಬೋದು. ಯಾಕಂದರೆ ದೊಡ್ಡ ಮನೆ ಕಟ್ಕೊಂಡು ಒಂದೊಳ್ಳೆ ಬಿಸಿಲು ಬರುವಂಥ ಜಾಗದಲ್ಲಿರೋರು ಈ ಒಂದು ಏನು ಯೋಜನೆ ಬಿಟ್ಟಿದ್ದಾರೋ ಇದನ್ನು ಈ ಒಂದು ಸೋಲಾರ್ ಯೂನಿಟ್ಗಳನ್ನ ಯೂಸ್ ಮಾಡೋದು ತುಂಬಾ ಒಳ್ಳೆಯದು. ಆ್ಯಂಡ್ ನೀವು ಒಂದು ಸಲ ಇನ್ ಕೇಸ್ ಈ ಒಂದು ವಿದ್ಯುತ್ನ ಮಾರಾಟಕ್ಕೆ ಸ್ಟಾರ್ಟ್ ಮಾಡಿದ್ರಂದರೆ ಈ ಒಂದು ಬೆಸ್ಕಾಮ್ ಅಥವಾ ಮೆಸ್ಕಾಮ್ ನೀವು ವಾಟ್ ಎವರ್ ಏರಿಯಾದಲ್ಲಿರುವಂಥ ಒಂದು KEB ಅವ್ರ ಕಡೆಯಿಂದ ನಿಮಗೆ ಒಂದು ರಿಜಿಸ್ಟ್ರೇಷನ್ ಕೂಡ ಮಾಡ್ಕೊಳ್ತಾರೆ. ಒಂದು 25 ವರ್ಷದವರೆಗೂ ನೀವು ಈ ಒಂದು ಪವರ್ನ ನೀವು ಗೌರ್ನಮೆಂಟ್ಗೆ ಸಪ್ಲೈ ಮಾಡ್ಬೋದು. ಬನ್ನಿ ಇದು ಹೇಗೆ ಈ ಒಂದು ಅಪ್ಲಿಕೇಶನ್ ಹಾಕೋದು ಆ್ಯಂಡ್ ಎಲ್ಲ ಮಾಹಿತಿನ ನಾನು ಇವತ್ತು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾಯಿದ್ದೀನಿ. ಓಕೆ, ಇದರಲ್ಲಿ ಬಂದ್ಬಿಟ್ಟು ನಾನು ಒಂದು ಕ್ಯಾಲ್ಕುಲೇಟರ್ ಮುಖಾಂತರ ನೀವು ಎಷ್ಟು ಬಳಕೆಯನ್ನು ಮಾಡ್ತೀರಾ ಅಂದ್ ಎಷ್ಟು ಸೇವ್ ಮಾಡ್ತೀರಾ ಅಂತ ಕೂಡ ತೋರಿಸ್ತೀನಿ ನೋಡಿ. ಇಲ್ಲಿ ಬಂದ್ಬಿಟ್ಟು ನಿಮ್ಮ ಒಂದು ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಆ್ಯಂಡ್ ಕೆಳಗಡೆ ಬಂದ್ಬಿಟ್ಟು ನಿಮ್ಮೊಂದು ಏನು ಕನ್ಸ್ಯೂಮರ್ ಒಂದು ಕ್ಯಾಟಗಿರಿ ಇದೆ ಅದನ್ನು ಸೆಲೆಕ್ಟ್ ಮಾಡಿ. ಮತ್ತು ನೀವು ಎವ್ರಿ ಮಂತ್ ಎಷ್ಟು ಪೇ ಮಾಡ್ತೀರಾ ಅಂತ ಕೂಡ ಇಲ್ಲಿ ಎಂಟರ್ ಮಾಡಿ. ಕೆಳಗಡೆ ಏನಿದೆ ಅಂತಂದರೆ ಪ್ರೊಸೀಡ್ ಅಂತ ಕೊಡಿ. ನೋಡಿ ಇಲ್ಲಿ ತೋರಿಸ್ತಾ ಇದ್ದಾರೆ ದ ರೆಕಮೆಂಡೆಡ್ ಕೆಪಾಸಿಟಿ ಫಾರ್ ರೂಫ್ ಟಾಪ್ ಸೋಲಾರ್ ಪ್ಲ್ಯಾಂಟ್ ಆ್ಯಸ್ ಪರ್ ಯುವರ್ ಇನ್ಪುಟ್. ಅಂದರೆ ನಾನು ಏನು ಕೊಟ್ಟಿನ ಅದ್ರ ಪ್ರಕಾರ 1 ಕಿಲೋವ್ಯಾಟ್ವರೆಗೂ ನೀವು ವಿದ್ಯುತ್ನ ನೀವು ತಯಾರಿ ಮಾಡ್ಬೋದಾಗುತ್ತೆ. ನೋಡಿ, ನೀವು ಎಸ್ಟಿಮೇಟೆಡ್ ಪ್ರಾಜೆಕ್ಟ್ ಕಾಸ್ಟ್ ಬಂದ್ಬಿಟ್ಟು 50,000 ರೂಪಾಯಿ ನೀವು ಆ ಒಂದು ಪ್ರಾಜೆಕ್ಟ್ಗೆ ಆಗುತ್ತೆ ಅಂದರೆ ಗೌರ್ನಮೆಂಟಿಂದಲೇ ನಿಮಗೆ 30,000ವರೆಗೂ ಒಂದು ಸಬ್ಸಿಡಿನ ಕೊಡ್ತಾರೆ. ರಿಮೈನಿಂಗ್ 20,000ನ ನೀವು ಪೇ ಮಾಡಬೇಕಾಗುತ್ತೆ. ಇದರಿಂದ ನಿಮಗೆ ಏನಂದರೆ 130 ಸ್ಕ್ವೇರ್ ಫೀಟು ಜಾಗ ಬೇಕಾಗುತ್ತೆ. ಇಷ್ಟು ಒಂದು ಜಾಗ ಇತ್ತು ಅಂದರೆ ನೀವು ಈ ಒಂದು ಯೋಜನೆಯನ್ನು ನೀವು ಈಸಿಯಾಗಿ ಹಾಕ್ಬೋದು ಆ್ಯಂಡ್ ಇದರಿಂದ ನೀವು ಅಮೌಂಟ್ನ ಕೂಡ ಸೇವ್ ಮಾಡ್ಬೋದಾಗುತ್ತೆ. ಓಕೆ,
ಇದು 25 ಇಯರ್ಸ್ವರೆಗೂ ಇರ್ತದೆ. ಆ್ಯಂಡ್ ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಕಂಪ್ಲೀಟಾಗಿ ಬೇಕು ಅಂತಂದರೆ ಈ ಒಂದು ಪಿ ಎಮ್ ಸೂರ್ಯ ಘರ್ ಮುಫ್ತಿ ಬಿಜ್ಲಿ ಯೋಜನೆಯಲ್ಲಿ ಏನು ಎಷ್ಟುವರೆಗೂ ಅಮೌಂಟ್ನ ಅವರು ನಿಮಗೆ ಸಬ್ಸಿಡಿಯಾಗಿ ಕೊಡ್ತಾರೆ ಎಲ್ಲ ಮಾಹಿತಿನೂ ಬೇಕಿದ್ದರೆ ನನಗೆ ನೀಟಾಗಿ ತೋರಿಸ್ತೀನಿ ನೋಡಿ. ಸಬ್ಸಿಡಿ ಫಾರ್ ರೆಸಿಡೆನ್ಷಿಯಲ್ ಹೌಸ್ ಹೋಲ್ಡ್ ಅಂದರೆ ನಿಮ್ಮ ಒಂದು ರೆಸಿಡೆನ್ಷಿಯಲ್ ಹೌಸ್ಗೆ ಎಷ್ಟುವರೆಗೂ ಎಷ್ಟು ಫ್ರೀ ಕೊಡ್ತಾರೆ ಆ್ಯಂಡ್ ಸಬ್ಸಿಡಿ ಎಷ್ಟು ಕೊಡ್ತಾರೆ ಅಂತ ಕೂಡ ಇದೆ ಇಲ್ಲಿ. ಆ್ಯಸ್ ಯೂಶುವಲ್ಲು ನಿಮಗೆ ಈ ಒಂದು 30,000 ರುಪೀಸ್ ಅವರು ಅಮೌಂಟ್ನ ಕೊಟ್ಟಿದ್ದಾರೆ ಅಂದರೆ ನೀವು 2 ಕಿಲೋವ್ಯಾಟ್ವರೆಗೂ ನೀವು ಎಲಿಜಿಬಲ್ ಇರ್ತೀರಾ. ಆ್ಯಂಡ್ 18,000 ಪರ್ ಕಿಲೋವ್ಯಾಟ್ಗೆ ಕೊಟ್ಟರೆ ಅಂದರೆ ಅವರು ನಿಮಗೆ ಅಂದರೆ ಎಕ್ಸ್ಟ್ರಾ ಲೈಕು ನೀವೀಗ 1 to 2 ಕಿಲೋವ್ಯಾಟ್ ತೊಗೊಳ್ತೀರಾ, ನಿಮ್ಗೆ ಎಕ್ಸ್ಟ್ರಾ ಬೇಕು ಅಂತಂದರೆ 1 ಕಿಲೋವ್ಯಾಟ್ ಎಕ್ಸ್ಟ್ರಾ ಆ್ಯಡ್ ಮಾಡ್ತೀರಾ ಅಂದರೆ 1,800 ರೂಪಾಯಿ ಕೊಡ್ತಾಯಿದ್ದಾರೆ. ಬಟ್ ಇದರಲ್ಲಿ 0ಇಂದ 150 ಯೂನಿಟ್ ಅಂದರೆ ಎಲೆಕ್ಟ್ರಿಸಿಟಿ ನೀವು ಇನ್ ಕೇಸ್ ಕನ್ಸಂಪ್ಷನ್ ಮಾಡಿದ್ರೆ ಅಂದರೆ ಎವ್ರಿ ಮಂತು 1 to 2 ಕಿಲೋವ್ಯಾಟು ಅಂದರೆ 30,000ರಿಂದ 60,000 ರೂಪಾಯಿವರೆಗೂ ಆಗುತ್ತೆ. ಸಬ್ಸಿಡಿ ಬಂದುಬಿಟ್ಟು 30,000 ಸಿಗುತ್ತೆ. ಓಕೆ, 150ಇಂದ 300 ವ್ಯಾಟ್ವರೆಗೂ ನೀವು ಯೂಸ್ ಮಾಡ್ತೀರಾ ಅಂತಂದು ಇಟ್ಕೊಂಡ್ರೆ ಅದಕ್ಕೆ ಯೂನಿಟ್ಸ್ ಯೂಸ್ ಮಾಡಿದ್ರೆ ಅಂದರೆ 2 to 3 ಕಿಲೋವ್ಯಾಟ್ ಅವರು ನಿಮಗೆ ಕೆಪಾಸಿಟಿ ಅಂದರೆ ಸೋಲಾರ್ ಪ್ಲ್ಯಾಂಟ್ ಹಾಕಲಿಕ್ಕೆ ಅಷ್ಟು ಒಂದು ಕೆಪಾಸಿಟಿ ಇರ್ತದೆ ನಿಮಗೆ. ಅದಕ್ಕೆ ನಿಮಗೆ 60,000ಇಂದ 78,000ವರೆಗೂ ಒಂದು ಪ್ರೊವೈಡ್ ಮಾಡ್ತಾರೆ. 78,000 ಆ್ಯಾವ್ರೇಜ್ ಅಷ್ಟೇ ಕೊಡ್ತಾರೆ. ಅದ್ರ ಮೇಲೆ ನೀವು ಮಾಡ್ತೀರಾ ಅಂದರೆ ಅದಕ್ಕೆ ಆಪ್ಷನ್ ಇಲ್ಲ. ಓನ್ಲಿ 3 ಕಿಲೋವ್ಯಾಟ್ ಅಂದರೆ 78,000ವರೆಗೂ ಮಾತ್ರ ನಿಮಗೆ ಈ ಒಂದು ಅಮೌಂಟ್ನ ನಿಮಗೆ ಗೌರ್ನಮೆಂಟ್ ಅವರು ಪ್ರೊವೈಡ್ ಮಾಡ್ತಾರೆ. ಓಕೆ, ಈ ಒಂದು ಅಪ್ಲಿಕೇಶನ್ ಹೇಗೆ ಅಪ್ಲೈ ಮಾಡೋದು ಅಂತಂದು ಬಂದರೆ ನೀವೇನು ಮಾಡಬೇಕಾಗುತ್ತೆ ಅಂದರೆ ಇಲ್ಲಿ ನೋಡಿ PM ಈ ಒಂದು ಅಪ್ಲಿಕೇಶನ್ ಹಾಕಲಿಕ್ಕೆ ಮೊದಲಿಗೆ ನೀವು ಈ ಒಂದು ಅಪ್ಲಿಕೇಶನ್ ಹಾಕಬೇಕು ಅಂತಂದರೆ pmsurya.co.in ಲಾಗಿನ್ ಆಗಬೇಕಾಗುತ್ತೆ. ನೋಡಿ ಇಲ್ಲಿ ಲಾಗಿನ್ ಆಯಿತು ಅಂತಂದರೆ ನಿಮಗೆ ಸಬ್ಸಿಡಿ ಸ್ಟ್ರಕ್ಚರ್ ಕೂಡ ಇಲ್ಲೇ ತೋರಿಸ್ತಾರೆ. ನಿಮ್ಮ ಒಂದು ಸಬ್ಸಿಡಿ ಅಮೌಂಟು ಎಷ್ಟು ಹೇಗೆ ಎಲ್ಲ ಕಟ್ಟಬೇಕು ಅಂತ ಹೇಳ್ಬಿಟ್ಟು ನೀವು ನೋಡ್ಬೋದಾಗುತ್ತೆ. ಆ್ಯಂಡ್ ಇಲ್ಲಿ ಬಂದರೆ ಮೇಲ್ಗಡೆ ಫಸ್ಟ್ನೇದಾಗಿರುವಂಥ ಒಂದು ಅಪ್ಲೈ ಫಾರ್ ರೂಫ್ ಟಾಪ್ ಸೋಲಾರ್ ಅಂತ ಏನಿದೆಯಾ ಆ ಒಂದು ಮೊದಲನೇದಾಗಿರುವಂಥ ಒಂದು ಅಪ್ಲಿಕೇಶನ್ನ ನೀವು ಓಪನ್ ಮಾಡಬೇಕಾಗುತ್ತೆ. ಒನ್ಸ್ ನೀವು ಆ ಒಂದು ಅಪ್ಲಿಕೇಶನ್ನ ಓಪನ್ ಮಾಡಿದ್ದೀರಾ ಅಂತಂದರೆ ಇಲ್ಲಿ ಬಂದ್ಬಿಟ್ಟು ನಿಮಗೆ ರಿಜಿಸ್ಟರ್ ಹಿಯರ್ ಲಾಗಿನ್ ಹಿಯರ್ ಅಂತೇಳ್ಬಿಟ್ಟು 2 ಬರುತ್ತೆ. ಓಕೆ, ನೀವು ಈ ಒಂದು ರಿಜಿಸ್ಟರ್ ಹಿಯರ್ ಅಂತ ಕ್ಲಿಕ್ ಮಾಡಿದ್ರೆ ಮೊದಲಿಗೆ ನೀವು ಇಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ನಿಮ್ಮ ಒಂದು ಮೊಬೈಲ್ ನಂಬರು ಆ್ಯಂಡ್ ಮೇಲ್ ID ಕೂಡ ಇರಬೇಕಾಗುತ್ತೆ. ಓಕೆ, ನಿಮ್ಮ ಒಂದು ರಿಜಿಸ್ಟರ್ ಹಿಯರ್ನ ನೀವು ಕ್ಲಿಕ್ ಮಾಡಿ ಮೊದಲಿಗೆ ನೀವು ರಿಜಿಸ್ಟರ್ ಮಾಡಿದ್ರೆ ಅಂದರೆ ಇದರಲ್ಲಿ ಏನಾಗುತ್ತೆ ಅಂತಂದರೆ ನಿಮ್ಮ ಒಂದು ಡೀಟೇಲ್ಸ್ಗಳೆಲ್ಲ ಕೆಲವೊಂದನ್ನು ಎಂಟ್ರಿ ಮಾಡಿ ನಿಮ್ಮ ಒಂದು ಮೊಬೈಲ್ ನಂಬರ್ನ ಕೂಡ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ ಬಂದರೆ ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ರಿಜಿಸ್ಟ್ರೇಷನ್ಗೆ, ಮತ್ತು ನಿಮ್ಮ ಒಂದು ಡಿಸ್ಟ್ರಿಕ್ನ, ಮತ್ತು ಎಲೆಕ್ಟ್ರಿಸಿಟಿ ಡಿಸ್ಟ್ರಿಬ್ಯೂಷನ್ ಅಂದರೆ ನಿಮ್ಮ ಒಂದು ಬ್ಯಾಂಗ್ಳೂರಲ್ಲಿತ್ತು ಅಂದರೆ ಬ್ಯಾಂಗ್ಳೂರು, ಹಳ್ಳಿಗಳ ಕಡೆ ಇದ್ದರೆ ಹಳ್ಳಿ, ನಿಮ್ಮ ಒಂದು ಏರಿಯಾದಲ್ಲಿ ಒಂದು ಕಂಪನಿನ ಕೂಡ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಕೆಳಗಡೆ ತೋರಿಸಿರುವಂಥ ಒಂದು ಕನ್ಸ್ಯೂಮರ್ ಅಕೌಂಟ್ ನಂಬರು ಅಂದರೆ ನಿಮ್ಮ ಒಂದು ಇದನ್ನ ಏನು ಎಲೆಕ್ಟ್ರಿಸಿಟಿ ಬಿಲ್ ನಂಬರ್ ಹಾಕ್ಬಿಟ್ಟು ಕೆಳಗಡೆ ತೋರಿಸಿದ್ದಾರೆ ಯುವರ್ ರಿಜಿಸ್ಟರ್ ನೇಮ್ ಆ್ಯಸ್ ಪರ್ ಎಲೆಕ್ಟ್ರಿಸಿಟಿ ಡಿಸ್ಟ್ರಿಬ್ಯೂಷನ್ ಕಂಪನಿ ಅಂದರೆ ನಿಮ್ಮ ಒಂದು ನೇಮ್ನ ಆ್ಯಸ್ ಪರ್ ನಿಮ್ಮ ಒಂದು ಎಲೆಕ್ಟ್ರಿಸಿಟಿ ಡಿಸ್ಟ್ರಿಬ್ಯೂಟರ್ ಕಂಪ್ನಿ ಏನು ಕೊಟ್ಟಿದ್ರು ಆ ಥರ ಎಂಟರ್ ಮಾಡಿ ಅಂತ ಕೊಡ್ತಾಯಿದ್ದಾರೆ. ನೆಕ್ಸ್ಟ್ ಅಲ್ಲಿ ಬಂತಂದರೆ ನಿಮ್ಮ ಒಂದು ಮೊಬೈಲ್ ನಂಬರ್ನ ಎಂಟರ್ ಮಾಡಿ. ಓಕೆ, ಆ ಒಂದು ಮೊಬೈಲ್ಗೆ OTP ಬರುತ್ತೆ. ಆ OTPನ ಓಕೆ ಕೊಟ್ಬಿಟ್ಟು ನೀವು ಅಲ್ಲಿ OTPನ ಕೂಡ ಎಂಟರ್ ಮಾಡಬೇಕಾಗುತ್ತೆ. ಆ್ಯಂಡ್ ಇಮೇಲ್ ID ಆಪ್ಷನಲ್ಲು, ಬಟ್ ಇಮೇಲ್ ID ಹಾಕೋದ್ರಿಂದ ನಿಮಗೆ ನಿಮ್ಮ ಒಂದು ಅಕ್ನಾಲಜ್ಮೆಂಟ್ನ ಕೂಡ ನೀವು ಈಸಿಯಾಗಿ ಡೌನ್ಲೋಡ್ ಮಾಡ್ಕೋಬೋದಾಗುತ್ತೆ. ಓಕೆ, ಅದ್ರ ಕೆಳಗಡೆ ತೋರಿಸಿರೋವಂಥ ಒಂದು ಕ್ಯಾಪ್ಚಾನ ಎಂಟರ್ ಮಾಡಿ ನೀವು ಸಬ್ಮಿಟ್ನ ಕ್ಲಿಕ್ ಮಾಡಬೇಕಾಗುತ್ತೆ. ಆರ್ ಯು ಶ್ಯೂರ್ ವಾಂಟ್ ಟು ಸಬ್ಮಿಟ್ ಅಂತ ಕೇಳ್ತದೆ. ಎಸ್ ಅಂತ ಕೊಡಿ. ನೀವು ಈ ಥರ ಕೊಟ್ಟಿದ್ರೆ ಅಂದರೆ ನಿಮಗೆ ಒಂದು ರಿಜಿಸ್ಟ್ರೇಷನ್ನು ಸಕ್ಸಸ್ಫುಲ್ಲಾಗಿ ರಿಜಿಸ್ಟರ್ ಆಗುತ್ತೆ. ಹಾಗೆ ಇದು ರಿಜಿಸ್ಟರ್ ಆಯಿತು ಅಂತಂದರೆ ನೀವು ನೆಕ್ಸ್ಟ್ ಏನು ಮಾಡ್ಬೋದು, ಲಾಗಿನ್ ಮಾಡಬೇಕಾಗುತ್ತೆ. ಓಕೆ, ಲಾಗಿನ್ ಮಾಡಲಿಕ್ಕೆ ನಿಮ್ಮ ಒಂದು ಮೊಬೈಲ್ ನಂಬರು ಕೆಳಗಡೆ ತೋರಿಸಿರುವಂಥದ್ದು ಕ್ಯಾಪ್ಚಾ ಕೋಡ್ನ ಎಂಟರ್ ಮಾಡಿ ನೆಕ್ಸ್ಟ್ ಕೊಡಿ. ಓಕೆ, ಇಲ್ಲಿ ಮತ್ತೆ ಮೊಬೈಲ್ OTP ಬರುತ್ತೆ. ಆ ಒಂದು OTP ಹಾಕಿಬಿಟ್ಟು ಲಾಗಿನ್ ಮಾಡಿ. ಲಾಗಿನ್ ಆಯಿತು ಅಂತಂದರೆ ಇಲ್ಲಿ ಕೆಲವೊಂದೊಂದು ಡೀಟೇಲ್ಸ್ಗಳನ್ನ ಕೇಳ್ತೈತೆ. ಅಪ್ಲೈ ಫಾರ್ ರೂಫ್ ಟಾಪ್ ಸೋಲಾರ್ ಅಂತ ಹೇಳ್ಬಿಟ್ಟು ಬಂದು ನಿಮ್ಮ ಒಂದು ಡೀಟೇಲ್ಸ್ಗಳನ್ನ ಕೇಳಲಿಕ್ಕೆ ಅವರು ಎಸ್ ಆರ್ ನೋ ಅಂತ ಕೇಳ್ತಾರೆ. ಓಕೆ, ಇಲ್ಲಿ ನೀವು ಬಂದುಬಿಟ್ಟು ಎಸ್ ಅಂತ ಕೊಟ್ಬಿಟ್ಟು ನೀವು ನೆಕ್ಸ್ಟ್ ಕೊಡಿ. ಓಕೆ, ಪ್ರೊಸೀಡ್ ಅಂತ ಕೊಡಿ. ಇಲ್ಲಿ ಬಂತು ಅಂದರೆ ಅಪ್ಲೈ ಫಾರ್ ರೂಫ್ ಟಾಪ್ ಸೋಲಾರ್ ಇನ್ಸ್ಟಾಲೇಷನ್ಗೆ 3 ಸ್ಟೆಪ್ಸ್ ಇರ್ತದೆ. 3 ಸ್ಟೆಪ್ಸಲ್ಲಿ ಬಂದುಬಿಟ್ಟು ಕಂಪ್ಲೀಟ್ ಮಾಡಿದರೆ ಅಂದರೆ ನಿಮ್ಮ ಒಂದು ಅಪ್ಲಿಕೇಶನ್ನು ಕಂಪ್ಲೀಟ್ ಆಗುತ್ತೆ.
ಓಕೆ, ಮೊದಲಿಗೆ ಅಪ್ಲಿಕೇಶನ್ ಡೀಟೇಲ್ಸು, ಅಪ್ಲೋಡ್ ಡಾಕ್ಯುಮೆಂಟ್ಸು, ಫುಲ್ ಸಬ್ಮಿಷನ್. ಓಕೆ, ಇಷ್ಟಿರ್ತದೆ. ಅಪ್ಲಿಕೆಂಟ್ ಡೀಟೇಲ್ಸಲ್ಲಿ ಬಂತು ಅಂದರೆ ಡೀಟೇಲ್ಸ್ ಆಫ್ ಅಪ್ಲಿಕೆಂಟು, ನೇಮ್ ಆ್ಯಸ್ ಪರ್ ಎಲೆಕ್ಟ್ರಿಸಿಟಿ ಬಿಲ್. ಓಕೆ, ಕ್ಯಾಟಗಿರಿ ಹಾಕಬೇಕಾಗುತ್ತೆ, ನಿಮ್ಮ ಒಂದು ಕ್ಯಾಸ್ಟ್ನ ಕೂಡ ಹಾಕಬೇಕಾಗುತ್ತೆ. ಇಲ್ಲಿ ಬಂತು ಅಂದರೆ ಅಡ್ರೆಸ್ ಬಂದ್ಬಿಟ್ಟು ನಿಮ್ಮ ಒಂದು ಫುಲ್ ಅಡ್ರೆಸ್ ಹಾಕಿ, ನಿಮ್ಮ ಒಂದು ವಿಲೇಜ್ ಆಗಿದ್ರೆ ವಿಲೇಜು, ಸಿಟಿ, ಡಿಸ್ಟಿಕ್ ಇತ್ತಂದರೆ ಡಿಸ್ಟಿಕ್ಕು ಎಲ್ಲ ಹಾಕ್ಬಿಟ್ಟು ನಿಮ್ಮ ಒಂದು ಅಡ್ರೆಸ್ ಹಾಕಿ ನಿಮ್ಮ ಒಂದು ಸ್ಟೇಟ್ನ ಕೂಡ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಕೆಳಗಡೆ ಬಂತು ಅಂದರೆ ಎಲೆಕ್ಟ್ರಿಸಿಟಿ ಡಿಸ್ಟ್ರಿಬ್ಯೂಷನ್ ಕಂಪನಿ ಡೀಟೇಲ್ಸು. ಹಾಗೆ ನಿಮ್ಮ ಒಂದು ಬಿಲ್ಲಲ್ಲಿ ಇರ್ತದೆ. ಸೊ ಅದ್ರ ಪ್ರಕಾರ ನೀವು ಈ ಒಂದು ಎಲೆಕ್ಟ್ರಿಸಿಟಿ ಡಿಸ್ಟ್ರಿಬ್ಯೂಷನ್ ಕಂಪನಿ ಡೀಟೇಲ್ಸ್ನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಅದು ಸ್ವಲ್ಪ ಗೊತ್ತಿಲ್ಲ ಅಂದರೆ ನೀವು ಆನ್ಲೈನಲ್ಲಿ ಚೆಕ್ ಮಾಡಿ ಕೂಡ ನೀವು ಇಲ್ಲಿ ಎಂಟರ್ ಮಾಡ್ಬೋದಾಗುತ್ತೆ. ನಿಮ್ಮ ಒಂದು ಏರಿಯಾದಲ್ಲಿ ಯಾವ ಒಂದು ಡಿಸ್ಟ್ರಿಬ್ಯೂಷನ್ ಕಂಪನಿ ಡೀಟೇಲ್ಸ್ ಇದೆ ಅಂತ ಹೇಳ್ಬಿಟ್ಟು ಕೂಡ ನಿಮ್ಗೆ ಅಲ್ಲೇ ಸಿಗುತ್ತೆ. ಓಕೆ, ಆ ಒಂದು ಡೀಟೇಲ್ಸ್ನ ಎಂಟರ್ ಮಾಡಿದಂದರೆ ಕೆಳಗಡೆ ನಿಮ್ಮ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸು ಮತ್ತು ಇಮೇಲ್ ಐ ಡಿ ಕೇಳ್ತದೆ. ನೋಡಿ, ಒಂದು ಎರಡನ್ನೂ ಕಂಪಲ್ಸರಿ ಆ್ಯಡ್ ಮಾಡೋದ್ರಿಂದ ನಿಮಗೆ OTP ಆ್ಯಂಡ್ ರಿಜಿಸ್ಟರ್ ಆದಮೇಲೆ ಆ ಒಂದು ಫೈಲ್ನ ಕೂಡ ನಿಮಗೇ ಮೇಲ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಸೋಲಾರ್ ರೂಫ್ ಟಾಪ್ ಡೀಟೇಲ್ಸ್ ಕೇಳ್ತಾರೆ. ಅದು ಕೊಟ್ಬಿಟ್ಟು ಸಬ್ಮಿಟ್ ಮಾಡಿದ್ರೆ ಇಲ್ಲಿ ಬಂದ್ಬಿಟ್ಟು ಪ್ಲೀಸ್ ಎಂಟರ್ ದ ಫಾಲೋಯಿಂಗ್ ಡೀಟೇಲ್ಸ್ ಅಂತ ಕೇಳ್ತದೆ. ಓಕೆ, ನಿಮ್ಮ ಒಂದು ಏರಿಯಾ ಮತ್ತು ಏನು ಪರ್ಪಸ್ ಅಂದರೆ ನಿಮ್ಮ ಒಂದು ಮನೆಯೇನೋ ಅಥವಾ ರೆಸಿಡೆನ್ಷಿಯಲ್ ಪರ್ಪಸ್ ಇದೆಯಾ ಅಥವಾ ಕಮರ್ಷಿಯಲ್ ಇದೆ ಅಂತ ಅದನ್ನು ಹಾಕ್ಬಿಟ್ಟು ನೀವು ಎಷ್ಟು ಒಂದು ಯೂನಿಟ್ನ ಆ್ಯಾವ್ರೇಜಾಗಿ ಯೂಸ್ ಮಾಡ್ತಾಯಿದ್ದೀರ ಅಂತ ಕೂಡ ಇಲ್ಲಿ ಕೇಳ್ತಾರೆ. ಅದನ್ನ ಅಮೌಂಟ್ನ ತೋರಿಸ್ಬಿಟ್ಟು ನೀವು ಇಲ್ಲಿ ಪಕ್ಕದಲ್ಲಿ ಕೊಟ್ಟಿರೋವಂಥ ಒಂದು ಮೋರ್ ಡೀಟೇಲ್ಸ್ ನಿಮ್ಗೆ ಇನ್ ಕೇಸ್ ಗೊತ್ತಿರೋ ಹೇಳ್ಬೋದು, ಇಲ್ಲ ಆಪ್ಷನಲ್ಲು, ಅದು ಮ್ಯಾಂಡೇಟ್ರಿನೂ ಇಲ್ಲ. ಬಿಕಾಸ್ ಎಲ್ಲ ಸ್ಕ್ವೇರ್ ಫೀಟ್ಗಳೆಲ್ಲ ಕೆಲವ್ರಿಗೆ ಗೊತ್ತಿರೋದಿಲ್ಲ. ಗೊತ್ತಿದ್ದರೆ ನೀವು ಎಂಟರ್ ಮಾಡಿ, ಗೊತ್ತಿಲ್ಲ ಅಂತಂದರೆ ಮ್ಯಾಂಡೇಟ್ರಿ ಅಂತ ಏನಿಲ್ಲ, ಆಪ್ಷನಲ್ ಅದು ಮೂರನ್ನ ಎಂಟರ್ ಮಾಡಿ. ಓಕೆ, ನಂಗೆ ಗೊತ್ತಿರೋ ಡೀಟೇಲ್ಸನ್ನ ನಾನು ಎಂಟರ್ ಮಾಡ್ತಾಯಿದ್ದೀನಿ. ಆ ಕೆಳಗಡೆ ತೋರಿಸಿರೋವಂಥ ಒಂದು ಕ್ಯಾಲ್ಕುಲೇಟ್ ಅಂತ ಹೇಳ್ಬಿಟ್ಟು ಕ್ಲಿಕ್ ಮಾಡಿದ್ರೆ ನೋಡಿ, ಇಲ್ಲಿ ಕಂಪ್ಲೀಟ್ ನಿಮ್ಮ ಒಂದು ಅಮೌಂಟ್ ಎಷ್ಟು ಆಗುತ್ತೆ, ಎಷ್ಟು ಸಬ್ಸಿಡಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಎಸ್ಟಿಮೇಟೆಡ್ ಪ್ರಾಜೆಕ್ಟ್ ಕಾಸ್ಟ್ ಬಂದ್ಬಿಟ್ಟು 47,000, ಸಬ್ಸಿಡಿ ಬಂದ್ಬಿಟ್ಟು 18,000 ಕೊಡ್ತಾರೆ. ಇನ್ನು ಕಸ್ಟಮರ್ ಶೇರ್ ಬಂದ್ಬಿಟ್ಟು 29,000, ಎಸ್ಟಿಮೇಟೆಡ್ ಕಸ್ಟಮರ್ ಶೇರ್ ಬಂದ್ಬಿಟ್ಟು 29,000 ಇಷ್ಟಿರ್ತದೆ. ಓಕೆ, ಅದಾದ ನಂತರ ನೀವು ಅಂತ ಅಂದರೆ ನಿಮ್ಮ ಒಂದು ಕೆಪಾಸಿಟಿ ಕೇಳ್ತದೆ, ಎಷ್ಟು ಕಿಲೋವ್ಯಾಟ್ವರೆಗೂ ನೀವು ಎಲಿಜಿಬಲ್ ಇದ್ದೀರಾ ಅಂತ ಹೇಳ್ಬಿಟ್ಟು ಅದರಲ್ಲಿ ನೋಡಿಬಿಟ್ಟು ನೀವು ಇಲ್ಲಿ ಒಂದು ಕೆಪಾಸಿಟಿನ ನೀವು ಇಲ್ಲಿ ಎಂಟರ್ ಮಾಡಿ. ಆ್ಯಂಡ್ ಕೆಳಗಡೆ ಬಂದರೆ ನಿಮ್ಮ ಒಂದು ಲೊಕೇಶನ್ನ ನೀವು ಮ್ಯಾಪಲ್ಲಿ ಯಾವ ಒಂದು ಏರಿಯಾದಲ್ಲಿ ಎಲ್ಲಿದ್ದೀರಾ ಅಂತ ಹೇಳ್ಬಿಟ್ಟು ಆ ಒಂದು ಲ್ಯಾಟಿಟ್ಯೂಡಲ್ಲಿ ಸೆಲೆಕ್ಟ್ ಮಾಡಿದ್ರೆ ನಿಮ್ಮ ಒಂದು ಲೊಕೇಶನ್ನು ಕರೆಕ್ಟಾಗಿ ಸೇವ್ ಆಗುತ್ತೆ. ಓಕೆ, ನೆಕ್ಸ್ಟ್ ಕೊಟ್ಟರು ಅಂದರೆ ನೀವು ಇಲ್ಲಿ ನೋಡಿ, ಇಲ್ಲಿ ಅಪ್ಲಿಕೇಶನ್ನು ನಿಮ್ಮ ಒಂದು ಡಾಕ್ಯುಮೆಂಟ್ ಅಪ್ಲೋಡ್ನ ಕೇಳ್ತದೆ. ಇಲ್ಲಿ ಬಂದು ನೀವು ನಿಮ್ಮ ಒಂದು ಡಾಕ್ಯುಮೆಂಟ್ಸ್ನ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೇವ್ ಅಂತ ನೀವು ಇಲ್ಲಿ ಕ್ಲಿಕ್ ಮಾಡಿದ್ದೀರಾ ಅಂದರೆ ಸಕ್ಸಸ್ಫುಲ್ಲಿ ಅಪ್ಡೇಟೆಡ್ ಅಂತ ಬರುತ್ತೆ. ಓಕೆ, ಇಲ್ಲಿ ಡಾಕ್ಯುಮೆಂಟ್ ಎಲ್ಲ ಅಪ್ಲೋಡ್ ಆಗಿ ಫೈನಲ್ ಸಬ್ಮಿಷನ್ ಅಂತ ಹೇಳ್ಬಿಟ್ಟು ಕೆಳಗಡೆ ತೋರಿಸ್ತಾ ಇದ್ದಾರೆ. ಫೈನಲ್ ಸಬ್ಮಿಷನ್ ಮಾಡಿದ್ರಿ ಅಂದರೆ ನೀವು ಈ ಒಂದು ಕಂಪ್ಲೀಟ್ ಅಪ್ಲಿಕೇಶನ್ ಏನಿದೆಯೋ ಇದನ್ನು 3 ಸ್ಟೆಪ್ಸ್ನು ನೀವು ಕ್ಲಿಯರ್ ಮಾಡ್ದಂಗೆ ಆಗುತ್ತೆ. ಇಷ್ಟಾಯಿತು ಅಂದರೆ ನಿಮ್ಮ ಒಂದು ಅಪ್ಲಿಕೇಶನ್ನು ಸಬ್ಮಿಟ್ ಆಗುತ್ತೆ. ನಂತರ ಏನು ಮಾಡ್ತಾರೆ ಅಂದರೆ ಈಗ ನೋಡಿ, ಇಲ್ಲಿ ಬಂತು ಅಂದರೆ ನಿಮ್ಮ ಒಂದು ಅಪ್ಲಿಕೇಶನ್ನು ಇನಿಷಿಯೇಟ್ ಆಗಿದೆ, ಕಂಪ್ಲೀಟ್ ವಿತ್ ಬ್ಯಾಂಕ್ ಡೀಟೇಲ್ಸ್ ಅಂದರೆ ನಿಮ್ಮ ಒಂದು ಪೇಮೆಂಟ್ನ ಇಲ್ಲಿ ಮಾಡಿ ಬ್ಯಾಂಕ್ ಡೀಟೇಲ್ಸ್ನ ಕೂಡ ನೀವು ಇಲ್ಲಿ ಎಂಟರ್ ಮಾಡಿ ಅಂತೇಳ್ಬಿಟ್ಟು ನೀವು ಕೇಳ್ತಾ ಇದ್ದಾರೆ. ಓಕೆ, ಬ್ಯಾಂಕ್ ಡೀಟೇಲ್ಸ್ ಫಾರ್ ಸಬ್ಸಿಡಿ ಅಂದರೆ ನಿಮ್ಮ ಒಂದು ಅಮೌಂಟು ಏನು ಗೌರ್ಮೆಂಟಿಂದ ದುಡ್ಡು ಬರಬೇಕು ಆ ಒಂದು ಅಮೌಂಟ್ ಬರಲಿಕ್ಕೆ ನೀವು ನಿಮ್ಮ ಒಂದು ಬ್ಯಾಂಕು ಮತ್ತು ನಿಮ್ಮ ಒಂದು IFSC ಕೋಡು, ನಿಮ್ಮ ಅಕೌಂಟ್ ನಂಬರು ಮತ್ತು ಬ್ಯಾಂಕ್ ಅಕೌಂಟ್ ನಂಬರ್ನ 2 ಟೈಮ್ಸ್ನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಮತ್ತು ನಿಮ್ಮ ಒಂದು ಪಾಸ್ಬುಕ್ ಅಥವಾ ಚೆಕ್ ಬುಕ್ ಇದ್ದರೆ ಇಲ್ಲಿ ನೀವು ಆ ಒಂದು ಫೈಲ್ನ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಆ ಒಂದು ಫೈಲ್ ಅಪ್ಲೋಡ್ ಮಾಡೋದ್ರಿಂದ ನಿಮ್ಗೆ ಏನಾಗುತ್ತೆ ಅಂದರೆ ಕರೆಕ್ಟಾಗಿ ಬ್ಯಾಂಕ್ ಡೀಟೇಲ್ಸ್ಗಳು ಅವ್ರಿಗೆ ಎಂಟರ್ ಆಗುತ್ತೆ. ಇಲ್ಲಿ ಬಂದು ನೀವು ಸಬ್ಮಿಟ್ ಮಾಡಿ. ಸಬ್ಮಿಟ್ ಮಾಡ್ತು ಅಂದರೆ ನಿಮ್ಮ ಒಂದು ಅಪ್ಲಿಕೇಶನ್ನು ಕಂಪ್ಲೀಟ್ ಆಗುತ್ತೆ. ನಂತರ ನಿಮಗೆ ನೀವೊಂದು ಅಪ್ಲಿಕೇಶನ್ನ ಕೂಡ ನೀವು ಚೆಕ್ ಮಾಡ್ಬೋದು. ಈ ಥರ ನಿಮಗೆ ನಿಮ್ಮ ಮೇಲ್ ಐ ಡಿಗೆ ಅಪ್ಲಿಕೇಶನ್ ಬರುತ್ತೆ. ಅಪ್ಲಿಕೇಶನ್ನ ನೀವು ಸ್ಟೇಟಸ್ನ ಕೂಡ ಟ್ರ್ಯಾಕ್ ಮಾಡ್ತಾ ಇರ್ಬೋದು. ಇಷ್ಟೇ ಫ್ರೆಂಡ್ಸ್, ಈ ಒಂದು ಯೋಜನೆನ ನೀವು ಈಸಿಯಾಗಿ ಅಪ್ಲಿಕೇಶನ್ನ ಹಾಕೋಬೋದು. ಇದರಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂದರೆ ನೀವು ನನಗೆ
ಕಮೆಂಟ್ ಮುಖಾಂತರ ತಿಳಿಸ್ಬೋದು. ನಾನು ಖಂಡಿತ ಇದಕ್ಕೆ ರೆಸ್ಪಾನ್ಸ್ ಮಾಡ್ತೀನಿ. ಇದು ಒಂದು ಒಳ್ಳೆಯ ಯೋಜನೆ. ದಯವಿಟ್ಟು ಎಲ್ಲರೂ ಈ ಒಂದು ಯೋಜನೆನ ಯೂಟಿಲೈಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.